ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಒದಗಿಸಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಹೆಣ್ಣು ಮಕ್ಕಳ ಶೌಚಾಲಯ ಸಮಸ್ಯೆ ತಾಲೂಕಿನ ಬಹುತೇಕ ಶಾಲೆಗಳಲ್ಲಿ ಇದ್ದು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಸಭಾಪತಿ ರಮೀಜಾ ಪಾರ್ಲಿಮೆಂಟ್ಗೆ ಬಂದ ತಾಲೂಕಿನ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಹಾಗೂ ವಿಸ್ತಾರ ಕನಸು ಕಿಶೋರಿ ಸಂಘಟನೆ ಸಹಯೋಗದಲ್ಲಿ ಹಮ್ಮಿಕೊಂಡ ಕನಸು ಕಿಶೋರಿ ಪಾರ್ಲಿಮೆಂಟ್ ಕಾರ್ಯಕ್ರಮದಲ್ಲಿ ಸಭಾಪತಿ ಸ್ಥಾನ ಅಲಂಕರಿಸಿ ಮಾತನಾಡಿದ ವಿದ್ಯಾರ್ಥಿನಿ ರಮೀಜಾ ಹಲವು ಸಮಸ್ಯೆಗಳನ್ನು ಎಡೆಎಡೆಯಾಗಿ ಅಧಿಕಾರಿಗಳ ಮುಂದೆ ಪ್ರಚುರಪಡಿಸಿದ್ದಾರೆ. ತಾಲೂಕಿನ ತಳಕಲ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯ ತೀವ್ರತರವಾದ ಸಮಸ್ಯೆಯಾಗಿದ್ದು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೂ ಬಂದರೂ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿಲ್ಲ. ಹೀಗಾದ್ರೆ ಮಕ್ಕಳು ವಿದ್ಯಾಭ್ಯಾಸ ಹೇಗೆ ಮಾಡ್ತಾರೆ? ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಇದು ಗಂಭೀರವಾದ ಪರಿಣಾಮ ಬೀರುತ್ತೆ ಅಂತ ಹರಿಹಾಯ್ದಿದ್ದಾರೆ. ತಳಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ವೀರನಗೌಡ ಮಾತನಾಡಿ, ಇಲ್ಲಿಯ ತನಕ ಇದು ನನ್ನ ಗಮನಕ್ಕೆ ಇನ್ನು 3 ತಿಂಗಳಲ್ಲಿ ತಳಕಲ್ ಶಾಲೆ ಸಮಸ್ಯೆ ಬಗೆಹರಿಸಿಕೊಡ್ತೀವಿ ಅಂತ ಸಂಸತ್ಗೆ ಭರವಸೆ ಕೊಟ್ಟಿದ್ದಾರೆ. ಪೋಕ್ಸೋ ಕಾಯ್ದೆ, ಹೆಣ್ಣು ಮಕ್ಕಳ ಹಕ್ಕುಗಳು ಹಾಗೂ ಸುರಕ್ಷತೆ ಮತ್ತು ಬಸ್ ಅನುಕೂಲತೆ ಸೇರಿ ವಿವಿಧ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲಾಗಿದೆ. ತಾಲೂಕು ಪಂಚಾಯಿತಿ ಇಒ ಸಂತೋಷ ಪಾಟೀಲ್ ಬಿರಾದರ್ ಮಾತನಾಡಿ, ಮಕ್ಕಳ ಹಕ್ಕುಗಳ ಬಗ್ಗೆ, ಅವರ ಸುರಕ್ಷತೆ ಬಗ್ಗೆ, ಸಮಾಜದಲ್ಲಿ ಅವರ ಸ್ಥಾನಮಾನಗಳ ಬಗ್ಗೆ ಅರಿವು ಮೂಡಿಸುವ ಕನಸು ಕಿಶೋರಿ ಪಾರ್ಲಿಮೆಂಟ್ ಒಂದು ಉತ್ತಮ ಕೆಲಸವಾಗಿದೆ. ವಿಸ್ತಾರ ಕನಸು ಕಿಶೋರಿ ಸಂಘಟನೆ ಈ ಮೂಲಕ ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಹಾಗೂ ಸಮಸ್ಯೆ ಬಗೆಹರಿಸಿಕೊಳ್ಳುವ ವಿಧಾನ, ಇದರ ಮೂಲಕ ವಿದ್ಯಾರ್ಥಿಗಳು ಅರಿಯಬಹುದು ಎಂದಿದ್ದಾರೆ. ಅವರ ಆರೋಗ್ಯ ಸರಿ ಇರಬೇಕಾಗುತ್ತೆ. ಅದನ್ನೆಲ್ಲ ನಾವು ಓದಕ್ ಬಂದಿದ್ದೀವಿ, ಇದನ್ನೆಲ್ಲ ನಾವು ಮಾಡ್ಬೇಕಾ? ಇನ್ನು ನಮ್ಮ ಶಾಲೆನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ, ಅದು ನಮ್ಗೆ ಗೊತ್ತಿದೆ. ಆದ್ರೆ ಇದನ್ನೆಲ್ಲ ಮಾಡ್ಬೇಕಾ ಅಂತ ಅವ್ರಿಗೆ ಮನಸ್ಸಲ್ಲಿ ಒಂಥರ ಕಳವಳ ಉಂಟಾಗುತ್ತೆ. ಅದಕ್ಕೋಸ್ಕರ ಈ ಸಮಸ್ಯೆನ ಆ ಗ್ರಾಮ ಪಂಚಾಯತಿಯ ಅದನ್ನ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಭಾಪತಿಗಳೇ, ಈಗೇನು ವಿದ್ಯಾರ್ಥಿಗಳು ಹೇಳಿದ್ರು, ಅವ್ರು ಯಾವುದೇ ರೀತಿಯಾಗಿ ನಮಗೆ ಅರ್ಜಿ ಕೊಟ್ಟಿಲ್ಲ. ಬಟ್ ಕೊಡಲಾರ್ದನ ಈಗ ಕೊಟ್ಟಿದ್ರೆ ಅವರು ರಿಸೀವ್ ಕೊಡಲಿ. ಬಟ್ ಕೊಡದೇ ಇರೋ ಈ ಥರ ಅವ್ರು ನಮ್ಗೆ ಗಮನಕ್ಕೆ ತಂದಿಲ್ಲ. ಈಗ ಅವ್ರು ಕೊಡಲಿ ಬಿಡಲಿ, ಏನು ಹೇಳ್ತಾರಲ್ಲ ಅದನ್ನು ನಾನು ಪರಿಹರಿಸ್ತೀನಿ. ಸಮಸ್ಯೆ ಹೌದು, ಪಂಚಾಯತಿಗೆ ಯಾವಾಗ ಬಂದಿದ್ರೆ ಅವ್ರದ್ದು ರಿಸೀವ್ಡ್ ಕಾಪಿ ಬೇಕಾದ್ರೆ ಕೊಡಲಿ. ಸುಮ್ಮನೆ ಆರೋಪ ಮಾಡೋದು ಅಷ್ಟು ಸರಿಯಲ್ಲ ಅಂತ ಶೌಚಾಲಯ ಇಲ್ಲ ಆದ್ರೆ ಅದು ಏನಿದೆ ಸಣ್ಣ ಪುಟ್ಟ ಸರಿಪಡಿಸಿಕೊಡ್ತೀನಿ. ಶೌಚಾಲಯನೇ ಇಲ್ಲ ಅಂತ ಇಲ್ಲ, ಶೌಚಾಲಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಅದಕ್ಕೆ ಹೇಳಿ, ಶೌಚಾಲಯ ಇದೆಯಾ ಇಲ್ಲ ನೀವು, ಅದು ಏನು ಸಮಸ್ಯೆ ಇದೆ ಆದಷ್ಟು ಬೇಗ ಸರಿಪಡಿಸ್ತೀವಿ. ಈ ಸಂದರ್ಭದಲ್ಲಿ ಸಿಡಿಪಿಒ ಬೆಟ್ಟದಪ್ಪ ಮಾಳಿಕೊಪ್ಪ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್, ತಾಲೂಕು ವೈದ್ಯಾಧಿಕಾರಿ ನೇತ್ರಾವತಿ, ಜಿಲ್ಲಾ ಕಾರಾಗೃಹ ಸಂದರ್ಶಕರು, ಮಂಡಳಿಯ ಸದಸ್ಯರು ಆದ ಆಶಾವಿ ಹಾಗೂ ಪಿಡಿಒಗಳು ಆದ ಶರಣಪ್ಪ ಕೆಳಗಿನಮನಿ, ವೈದ್ಯನಾಥ ಸ್ವಾಮಿ, ಸಿದ್ದನಗೌಡ, ನೀಲಂ ಚಳಗೇರ, ಪರಶುರಾಮ್ ನಾಯಕ, ಚೆನ್ನಬಸಪ್ಪ, ಶರೀಫ್ ಸಾಬ್ ಹಾಗೂ ವಿದ್ಯಾರ್ಥಿಗಳು, ಕನಸು ಕಿಶೋರಿ ಸಂಘಟಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.